ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಆಳ್ವಿಕೆಯನ್ನು ಮಥುರಾ ಕಲಾಶಾಲೆಗೆ ಸುವರ್ಣಯುಗ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಇಂಡೋ ಗ್ರೀಕ್, ಆಪ್ಷನ್ ಬಿ ಸಕಾಸ್, ಆಪ್ಷನ್ ಸಿ ಕುಶಾನರು, ಆಪ್ಷನ್ ಡಿ ಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಕುಶಾನರು. ಕುಶಾನ ರಾಜ ಕಾನಿಷ್ಕ, ಉವಿಷ್ಕ ಮತ್ತು ವಾಸುದೇವರ ಅವಧಿಯನ್ನು ಮಥುರಾ ಕಲಾಶಾಲೆಗೆ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ. ಮಥುರಾ ಕಲಾಶಾಲೆಯ ವಿಷಯವು ಬೌದ್ಧದಿಂದ ಬ್ರಾಹ್ಮಣಕ್ಕೆ ಮತ್ತು ಕೆಲವೊಮ್ಮೆ ಜಾತ್ಯತೀತಕ್ಕೆ ಬದಲಾಗಬಹುದು. ದೈಹಿಕ ಸನ್ನೆಗಳಿಂದ ಆಂತರಿಕ ಸೌಂದರ್ಯ ಮತ್ತು ಮುಖದ ಭಾವನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಶಿಲ್ಪಗಳನ್ನು ಬಿಳಿ ಚುಕ್ಕಿಗಳ ಕೆಂಪು ಕಲ್ಲುಗಳ ಮೇಲೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಆಪ್ಷನ್ ಎ ಋಷಭನಾಥ, ಆಪ್ಷನ್ ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ಮಹಾವೀರ, ಆಪ್ಷನ್ ಡಿ ಮುನಿಸುವ್ರತ. ಸರಿಯಾದ ಉತ್ತರ ಆಪ್ಷನ್ ಎ ಋಷಭನಾಥ. ಜೈನ ನಂಬಿಕೆಯ ಪ್ರಕಾರ ಮೊದಲ ತೀರ್ಥಂಕರರು ಲಕ್ಷಾಂತರ ವರ್ಷಗಳ ಹಿಂದೆ ಪ್ರಾಚೀನ ನಗರವಾದ ಅಯೋಧ್ಯೆಯಲ್ಲಿ ವಾಸಿಸುತ್ತಿದ್ದ ಭಗವಾನ್ ಋಷಭನಾಥರು. ದಂತಕಥೆಯ ಪ್ರಕಾರ ಅವರ ರಾಜನಾಭಿ ರಾಜ ಮತ್ತು ರಾಣಿ ಮರುದೇವಿಗೆ ಜನಿಸಿದರು. 30ನೇ ವಯಸ್ಸಿನಲ್ಲಿ ಅವರು ಸನ್ಯಾಸಿಯಾಗಲು ತಮ್ಮ ರಾಜ ಸೌಕರ್ಯಗಳನ್ನು ತ್ಯಜಿಸಿದರು. ಅಂತಿಮವಾಗಿ ಅವರು ಕೇವಲ ಜ್ಞಾನವನ್ನು ಪಡೆಯಲು ಮತ್ತು ಅಹಿಂಸೆ, ಸತ್ಯ ಇತ್ಯಾದಿಗಳ ಜೈನ ಮೌಲ್ಯಗಳನ್ನು ಬೋಧಿಸಿದ ಮೊದಲ ಋಷಿಯಾದರು. ಜೈನರು ಅವರನ್ನು ತಮ್ಮ ನಂಬಿಕೆ ಮತ್ತು ನೈತಿಕ ಕ್ರಮದ ಸ್ಥಾಪಕರೆಂದು ಪರಿಗಣಿಸುತ್ತಾರೆ. ಮುಂದಿನ ಪ್ರಶ್ನೆ, ಸೌರಾಷ್ಟ್ರದಲ್ಲಿ ಪ್ರಮುಖ ನೀರಾವರಿ ಕಾಮಗಾರಿಕೆಗಳಿಗೆ ಯಾವ ಶಕ ದೊರೆ ಕಾರಣನಾಗಿದ್ದನು? ಆಪ್ಷನ್ ಎ ರುದ್ರರಾಮನ್, ಆಪ್ಷನ್ ಬಿ ಮೊಗ, ಆಪ್ಷನ್ ಸಿ ಏಜಸ್, ಆಪ್ಷನ್ ಡಿ ನಹಪಾನ. ಸರಿಯಾದ ಉತ್ತರ ಆಪ್ಷನ್ ಎ ರುದ್ರರಾಮನ್. ಶಕ ದೊರೆ ರುದ್ರರಾಮನ್ ಸೌರಾಷ್ಟ್ರದಲ್ಲಿ ಪ್ರಮುಖ ನೀರಾವರಿ ಕಾಮಗಾರಿಕೆಗಳಿಗೆ ಕಾರಣನಾಗಿದ್ದನು. ಅವನ ಮಿಲಿಟರಿ ಸಾಧನೆಗಳು, ಅವನ ಪ್ರದೇಶಗಳು ಮತ್ತು ಅವನ ಅನೇಕ ವೈಯಕ್ತಿಕ ಗುಣಗಳು ಕ್ರಿಸ್ತ ಶಕ 150ರಲ್ಲಿ ಬರೆಯಲಾದ ಪ್ರಸಿದ್ಧ ಜುನಾಗಢ ಶಾಸನದಲ್ಲಿ ಎತ್ತಿ ತೋರಿಸಲಾಗಿದೆ. ಇದು ಸಂಸ್ಕೃತದಲ್ಲಿ ಬರೆಯಲಾದ ಮೊದಲ ಪ್ರಮುಖ ಶಾಸನವಾಗಿದೆ. ಮುಂದಿನ ಪ್ರಶ್ನೆ, ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ 2 ಉಪಯೋಜನೆಗಳು ಯಾವುವು? ಆಪ್ಷನ್ ಎ ನಿರ್ಯತ್ ಬಂಧು ಮತ್ತು ನಿರ್ಯತ್ ಮಿತ್ರ, ಆಪ್ಷನ್ ಬಿ ನಿರ್ಯತ್ ಪ್ರೋತ್ಸಾಹನ್ ಮತ್ತು ನಿರ್ಯತ್ ದಿಶಾ, ಆಪ್ಷನ್ ಸಿ ನಿರ್ಯತ್ ಸುಧಾರ್ ಮತ್ತು ನಿರ್ಯತ್ ವಿಕಾಸ್, ಆಪ್ಷನ್ ಡಿ ನಿರ್ಯತ್ ಮಾರ್ಗದರ್ಶನ್ ಮತ್ತು ನಿರ್ಯತ್ ಸಮರ್ಥನ್. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಯತ್ ಪ್ರೋತ್ಸಾಹನ್ ಮತ್ತು ನಿರ್ಯತ್ ದಿಶಾ. ಭಾರತ ಸರ್ಕಾರವು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ರಫ್ತುದಾರರಿಗೆ 6 ವರ್ಷಗಳವರೆಗೆ ಸುಮಾರು 25,000 ಕೋಟಿ ಮೌಲ್ಯದ ಬೆಂಬಲ ಕ್ರಮವನ್ನು ಪರಿಗಣಿಸಲಾಯಿತು. ರಫ್ತು ಉತ್ತೇಜನ ಮಿಷನ್ ಅನ್ನು 2025-26ರ ಕೇಂದ್ರ ಬಜೆಟ್ನಲ್ಲಿ ಪ್ರಮುಖ ಉಪಕ್ರಮವಾಗಿ ಘೋಷಿಸಲಾಯಿತು. ಇದು ಸಮಗ್ರ ಮತ್ತು ಸುಸ್ಥಿರ ರಫ್ತು ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ, ವಿಶೇಷವಾಗಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಬೆಂಬಲಿಸುವುದು. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯಗಳು, ಎಂಎಸ್ಎಂಇ ಮತ್ತು ಹಣಕಾಸು ಸಚಿವಾಲಯಗಳು ಜಂಟಿಯಾಗಿ ನಡೆಸುತ್ತವೆ. ವಾಣಿಜ್ಯ ಇಲಾಖೆಯ ಪ್ರಮುಖವಾಗಿದೆ. ಈ ಮಿಷನ್ 2 ಉಪ ಯೋಜನೆಗಳನ್ನು ಹೊಂದಿದೆ: ನಿರ್ಯತ್ ಪ್ರೋತ್ಸಾಹನ್ ಮತ್ತು ನಿರ್ಯತ್ ದಿಶಾ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ಉದ್ದವಾದ ಮಹಾಕಾವ್ಯ ಯಾವುದು? ಆಪ್ಷನ್ ಎ ರಾಮಾಯಣ, ಆಪ್ಷನ್ ಬಿ ರಾಮಚರಿತಮಾನಸ, ಆಪ್ಷನ್ ಸಿ ಮಹಾಭಾರತ, ಆಪ್ಷನ್ ಡಿ ಹನುಮಾನ್ ಚಾಲೀಸಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಭಾರತ. ವೇದವ್ಯಾಸರ ಮಹಾಭಾರತವು ಪ್ರಪಂಚದ ಅತಿ ಉದ್ದವಾದ ಮಹಾಕಾವ್ಯವಾಗಿದ್ದು 1,00,000 ಶ್ಲೋಕಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜಪಾನ್ನಲ್ಲಿ ಪ್ರಧಾನಿ ಮೋದಿಗೆ ಉಡುಗೊರೆಯಾಗಿ ನೀಡಲಾದ
ದಾರುಮಾ ಗೊಂಬೆಯನ್ನು ಯಾವ ಭಾರತೀಯ ಸನ್ಯಾಸಿಯ ಮಾದರಿಯಲ್ಲಿ ರಚಿಸಲಾಗಿದೆ? ಆಪ್ಷನ್ ಎ ಆದಿಶಂಕರ, ಆಪ್ಷನ್ ಬಿ ಬೋಧಿಧರ್ಮ, ಆಪ್ಷನ್ ಸಿ ನಾಗಾರ್ಜುನ, ಆಪ್ಷನ್ ಡಿ ಧರ್ಮಪಾಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೋಧಿಧರ್ಮ. ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಭೇಟಿಯ ಉದ್ಘಾಟನಾ ದಿನದಂದು ದಾರುಮಾಜಿ ದೇವಾಲಯದ ಪ್ರಧಾನ ಅರ್ಚಕ ರೇವ್ ಸಿಶಿ ಹಿರೋಸ್ ಅವರಿಗೆ ಜಪಾನ್ನ ಸಾಂಪ್ರದಾಯಿಕ ಸಾಂಸ್ಕೃತಿಕ ಸಂಕೇತವಾದ ದಾರುಮಾ ಗೊಂಬೆಯನ್ನು ಉಡುಗೊರೆಯಾಗಿ ನೀಡಿದರು. ದೇಶದಲ್ಲಿ ಅದೃಷ್ಟದ ಮೋಡಿ ಎಂದು ಪರಿಗಣಿಸಲಾದ ಈ ಗೊಂಬೆಗಳು 1-2 ಇಂಚುಗಳಿಂದ ಹಲವಾರು ಅಡಿಗಳವರೆಗೆ ಎತ್ತರದಲ್ಲಿ ಬದಲಾಗುತ್ತದೆ. ಗೊಂಬೆ ದಾರುಮಾ ಸಾಂಪ್ರದಾಯಿಕ ಜಪಾನಿನ ಆರೈಕೆ ಗೊಂಬೆಯಾಗಿದ್ದು, ಇದನ್ನು ಸಾಮಾನ್ಯವಾಗಿ ಪೇಪಿಯರ್ ಮಾಚಿಯಿಂದ ತಯಾರಿಸಲಾಗುತ್ತದೆ. ಇದನ್ನು 5ನೇ ಶತಮಾನದ ಝೆನ್ ಬೌದ್ಧ ಧರ್ಮದ ಸ್ಥಾಪಕ ಬೋಧಿಧರ್ಮ ಮಾದರಿಯಲ್ಲಿ ಮಾಡಲಾಗಿದೆ. ಗೊಂಬೆಯನ್ನು ಪರಿಶ್ರಮ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಹೆಚ್ಚಾಗಿ ಗುರಿಗಳನ್ನು ಹೊಂದಿರುವುದು ಮತ್ತು ಸಾಧಿಸುವುದನ್ನು ಪ್ರತಿನಿಧಿಸಲು ಬಳಸಲಾಗುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.